ಕೆಲಸವಿಲ್ಲದ ಕಾರಣ ಕೆಲಸ ಕೇಳಲು ಬಂದಿರುವ ಜಮೀನ್ದಾರರೇ, ಇನ್ನು ಮುಂದೆ ಯಾವ ತಪ್ಪು ಮಾಡೋದಿಲ್ಲ ಈ ರವಿ. ಮತ್ಯಾವ ಮುಖವನ್ನು ಇಟ್ಟುಕೊಂಡು ಬಂದಿರುವ ಬದ್ಮಾಸ್, ಸುತ್ತು 10 ಹಳ್ಳಿಗೆ ಹಮ್ಮೀರಿನಾದ ಈ ವಾದಿರಾಜ್ ನಿನ್ನ ಹೇರ್ತಿಯ ಸತ್ತ ನನ್ನ ತಲೆ ಮೇಲೆ ಅಪಮಾನವನ್ನು ನನ್ನ ತಲೆ ಮೇಲೆ ಹೊರಿಸಿ, ಇದು ಅಲ್ಲದೆ ಸೆರೆಮನೆಗೆ ಕಳಿಸಿದ ತಕ್ಷಣವೇ ಹಣದ ಹೊಳೆಯನ್ನು ಸುರೆಮಳೆಯಂತೆ ಸುರಿಸಿ ಹಮ್ಮೀರನಾಗಿ ಬಂದಿದ್ದಾನೆ ಹತ್ತೂರ ಬಡಿಯ. ಮತ್ಯಾವ ಹಳೆಯ ವೇಷವನ್ನು ಧರಿಸಿ ಬಂದಿರುವ ನನ್ನ ಮನೆಗೆ ರವಿ, ನೀನು ಹೆಚ್ಚು ನಿಂತಂಗೆಲ್ಲ ನನ್ನ ಮೈಯಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಮೊದಲು ದಾಟಿ ಇಲ್ಲಿಂದ. ಜಮೀನ್ದಾರರೇ, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ಇನ್ನು ಮುಂದೆ ಯಾವ ತಪ್ಪು ಮಾಡೋದಿಲ್ಲ ಈ ರವಿ. ಇಂಥ ಬಣ್ಣದ ಮಾತಿಗೆ ಕಣ್ಣಲ್ಲಿ ಮಣ್ಣು ಹಾಕಿಕೊಳ್ಳಲು ಈ ವಾದಿರಾಜ್ ಸುಮ್ಮನೆ ಕುಂತಿಲ್ಲ. ಸುಮ್ಮನೆ ಹೋಗ್ತೀಯೋ ಅಥವಾ ಕೈ ಹಿಡಿದು ದಾಟಬೇಕು? ಹೊತ್ತು ಬಂದಿದೆ ದಣಿ, ಹೊತ್ತು ಬಂದಿದೆ. ಯಾವತ್ತೂ ಮಧ್ಯಾಹ್ನದ ಬಿಸಿಲು ಶಾಶ್ವತವಲ್ಲ. ಹೊತ್ತು ಬಂದಿದೆ, ಕತ್ತಿಡಿದು ನೂಕಿದರೂ ಚಿಂತೆ ಇಲ್ಲ. ತುತ್ತು ಅನ್ನ ಹಾಕಿ ಹೊತ್ತು ಬಳುವವರೆಗೂ ತುಳಿಸಿಕೊಳ್ಳಿ ಬಡವರು. ಆದರೆ ಕೈ ತಟ್ಟಿ ತಳ್ಳಬೇಡಿ. ಪಾದವನ್ನು ಅಣ್ಣ, ನಿನ್ನ ಮನಸ್ಸಿನ ಮೃಗರು. ಓ, ಯಾರು? ಧರ್ಮರಾಜ್? ಹೌದು, ಅದೇ ಧರ್ಮರಾಜ. ಅಣ್ಣ, ಬಡವರ ಮೇಲೆ ಅತಿಯಾದ ಅತ್ಯಾಚಾರ ನಿನ್ನದಾಯಿತು. ದುಡಿದು ತಿನ್ನುವ ಕಡು ಬಡವರನ್ನು ಕಾಲಿನಿಂದ ಚಿಮ್ಮಿದರೆ ಧರ್ಮ ಕರ್ಮದ ಅಡಿ. ಧರ್ಮ ತುಂಬದೆ ಬಿಟ್ಟಿದ್ದೆ. ಧರ್ಮರಾಜ್, ಇದೇ ತಾನೇ ಊರಿಂದ ಇದೇ ಕಾಲಿಟ್ಟರೆ ಸುಮ್ಮನೆ ಹೋಗಿ ಒಳಗೆ ಕೆಲಸ ನೋಡಿಕೊ. ನನ್ನ ಜೊತೆ ಎದುರಾಗಿಸಬೇಡ. ತೂ ಅವೇಕಿ, ನನ್ನ ತಾಯಿ ನಿನ್ನನ್ನು ಹೆತ್ತ ತಕ್ಷಣವೇ ಕತ್ತು ಹಿಚ್ಚಿಗೆ ಬಿಟ್ಟರೆ 4 ದಿನ ಕಣ್ಣೀರು ಹಾಕಿ ಕುಳಿತಿದ್ದೆ. ಆದರೆ ಏನು ಮಾಡುವುದು? ಒಳ ಹುಟ್ಟಿದ ಸೋದರನೆಂದು ಸುಮ್ಮನೆ ಸಹಿಸಿಕೊಂಡುನೆ. ಈಗಲಾದರೂ ಕಾಲ ಮಿಂಚಲ. ನಿನ್ನ ಕರ್ಮದ ಕಾಲಕ್ಕೆ ಅಡಿ ಇಡದೆ ಧರ್ಮದ ಕಾಲಕ್ಕೆ ಮುನ್ನುಗ್ಗು. ಧರ್ಮರಾಜ್, ಹಿಡಿತದಲ್ಲಿ ಇಟ್ಟಿರುಕೋ ನಿನ್ನ ನಾಲಿಗೆಯನ್ನು. ತಾನೇ ಊರಿನ ಬಂದಿರನ್ನು ಸುಮ್ಮನೆ ಇರುವೆ. ಬೇರೆ ಯಾರಾದರೂ ಆಗಿದ್ದರೆ ಗುಂಡಿಟ್ಟು ಕೊಂದ ಬಿಡ್ತಿದ್ದೆ. ನಿನ್ನ ಮನಸ್ಸಿಗೆ ಬಂದಂತೆ ಭಾಷೆ ಬಿಡುಕೋ. ಕಲಿಯುಗದ ಕಾರಣ ಹೋಗುವ ಮುಂಚೆ ನಂದೊಂದು ಮಾತು. ಬಡವರೆಂದು ಹಣದ ಹೊಳೆಯನ್ನು ಸುರಿಸಿದರೆ ಕೈಗೆ ಬರುವುದು ಭಿಕ್ಷೆ ಪಾತ್ರೆ ಅಣ್ಣ ಎನ್ನುವುದು ಮರೆಯಬೇಡ. ಬರ್ತೀನಿ ಹುಷಾರ್. ತಕ್ಷಣ ಕತ್ತು ಹಿಚ್ಚಿಗೆ ಬಿಟ್ಟರೆ 4 ದಿನ ಕಣ್ಣೀರು ಹಾಕಿ ಕೈ ಬಿಡುತ್ತಿದ್ದೆ. ಆದರೇನು ಮಾಡುವುದು? ಜೀವನದಿಂದ ಉಳಿಸಿದಕ್ಕೆ ಕರ್ಮದ ಕಾಂಡವಾಯಿತು ಈ ಮನೆ. ನಿಂತುಕೊಳ್ಳಪ್ಪ. ನನ್ನಣ್ಣ ಮಾಡಿದ ತಪ್ಪಿಗೆ ನಾನೇ ಕ್ಷಮೆ ಕೇಳಿ ನನ್ನನ್ನು ಕ್ಷಮಿಸಬೇಕು. ಬೇಡದಣಿ, ಬೇಡ ಬೇಡದಣಿ, ಬೇಡ. ದೊಡ್ಡ ಶ್ರೀಮಂತರಾದ ನೀವು ನಮಗೆ ಕೈ ಮುಗಿದು ಕ್ಷಮೆ ಕೇಳಬೇಕು. ವಿಧಿಯ ವಕ್ರ ದೃಷ್ಟಿಯು ನಮ್ಮ ಮೇಲೆ ಕೇಕೆ ಹಾಕಿ ಕೈ ತಗ್ಗಿ ಪಾದದಿಂದ ಮೆಟ್ಟಿದರೂ ಸಿಟ್ಟಾಗಬಾರದು ಈ ಬಡವರು. ಬಡವನ ಬಾಳು ಕಣ್ಣೀರಿನ ಗೋಳು.
ಹೊಟ್ಟೆ ಬಾಡಿಗೆಗೆ ದುಡಿಯಲು ಬಂದ ಈ ಬಡವನ ಅದೃಷ್ಟ ಭಾರಿ ಕೆಟ್ಟ. ಹಣದಲ್ಲಿ ನಿಮ್ಮ ಅಣ್ಣ ಶ್ರೀಮಂತನಾದರೂ ಗುಣದಲ್ಲಿ ನೀವೇ ಭಾಗ್ಯಶಾಲಿ ದಣಿ, ನೀವೇ ಭಾಗ್ಯಶಾಲಿ. ಹಣವಿರುವವರ ಆಳಿಗೆ ಮಾತ್ರ ಯಜಮಾನ, ನಿಮ್ಮಂತ ಗುಣವಿರುವವರು ಊರಿಗೆ ಯಜಮಾನ. ನಮ್ಮಂತ ಬಡವರಿಗೆ ಕೈ ಮುಗಿದು ಕ್ಷಮೆ ಕೇಳಬೇಡಿದಣಿ, ಕೈ ಮುಗಿದು ಕ್ಷಮೆ. ಬಡವರು ದುಡಿದು ತಿನ್ನಬೇಕೆಂದು ಬಂದಿರುವಾಗ ತಮ್ಮಂತವರು ಕೈ ಮುಗಿದು ಕೇಳಬಾರದನಿ. ರವಿ, ನನ್ನಿಂದೇಕೆ ತಮ್ಮ ಅಣ್ಣ ತಮ್ಮಂದಿರ ಜಗಳದ ಮಳೆ ಕಳೆದಡಿ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ರವಿ ನಿಂತುಕೊಳ್ಳಪ್ಪ, ಪಾಪ ಬಡತನ. ತೆಗೆದುಕೊಳ್ಳು ಈ 100 ರೂಪಾಯಿ ಊಟ, 500 ರೂಪಾಯಿ ನಾವು. ಬೇಡದಣಿ ಬೇಡ, ನನಗೇಕೆ ಬೇಕು ಈ ಅನ್ಯಾಯದ ಹಣ? ಮೈಯಲ್ಲಿ ಶಕ್ತಿ ಇದೆ, ತಲೆಯಲ್ಲಿ ಯುಕ್ತಿ ಇದೆ, ಎಲ್ಲಿಯಾದರೂ ದುಡಿಯುತ್ತೇನೆ. ಹಾಗೆಲ್ಲ ಹಠ ಮಾಡಬಾರದು. ತೆಗೆದುಕೊಳ್ಳು ಈ ಹಣವನ್ನು. ಒಂದು ಸಮಯ ಈ ಹಣವನ್ನು ತೆಗೆದುಕೊಳ್ಳದಿದ್ದರೆ ನಿನ್ನ ಹೆತ್ತವರಾಣೆ. ಬೇಡಿದಣಿ ಬೇಡಿ, ಎತ್ತವರಾಣೆ ಬೇಡಿ. ಬರ್ತೀನಿ, ನಮಸ್ಕಾರ. ಆ ದೇವರು ನಿಮಗೆ ಬೇಗನೆ ಕಂಕಣ ಭಾಗ್ಯ ಕೂಡಿ ಬರುವ ಹಾಗೆ ಮಾಡಲಿ. ದಾನ ಧರ್ಮದ ಮಳೆ ನಿಮ್ಮಂತ ಹೃದಯವಂತರಲ್ಲಿ ಹೆಚ್ಚಾಗಲಿ ದಣಿ, ಹೆಚ್ಚಾಗಲಿ. ಬರ್ತೀನಿ ದಣಿ, ನಮಸ್ಕಾರ. ಪಾಪ ರವಿ ಹೊಟ್ಟೆ ಪಾಡಿಗೆ ಬಂದ ಬಡವ, ಅವನ ಮೇಲೆ ಇಲ್ಲ ಸಲ್ಲದ ಅಪವಾದನ ಹೊರಿಸಿದ ಪಾಪಿ ನನ್ನಣ್ಣ. ಅವನ ಮಾಡಿದ ಅತ್ಯಾಚಾರ ನೋಡಿದರೆ ಹಿಡಿದು ರುಂಡ ಚೆಂಡಾಡಬೇಕು. ಆದರೂ ಸಮಾಧಾನ ಎಂಬ ಶಾಂತಿಯ ರವಿ ಮನದಲ್ಲಿ. ಗುಂಡಣ್ಣ, ಗುಂಡಣ್ಣ, ಏ ಗುಮಾತ್ ಗುಂಡಣ್ಣ, ಯಾಕೆ ಇದನ್ಯಾರ ಏನು? ಅಯ್ಯಪ್ಪೋ ಧರ್ಮರಾಜರ, ನಿಲ್ಲು ಗುಮಾಸ್ತರೇ. ಅಯ್ಯಪ್ಪ, ಗುಂಡಣ್ಣ, ಈ ಊರಿನಲ್ಲಿ ಬಡವರ ಮೇಲೆ ಇಷ್ಟೊಂದು ಅನ್ಯಾಯ ನಡೆದರೂ ಸರ್ಕಾರದವರು ಕ್ರಮ ಕೈಗೊಳ್ಳಲಿಲ್ಲವೇ? ಯಾಕ್ರಿ ದಣ್ಯಾರ, ಏನನ್ನೇ ನಡೆದೈತ್ರಿ ನಮ್ಮೂರಾಗ? ಅಲ್ರಿ, ಊರಾಗ ನಮ್ ದೊಡ್ಡ ದಣ್ಯರು ಹುಲಿ ಇದ್ದಂಗ ಅದಾರ. ಏನನ್ನೇ ಅಂತೀರಿ ನೀವು? ಸುತ್ತ 10 ಹಳ್ಳಿ ಮಂದಿ ಬಂದಾರ, ಇಲ್ಲಿ ಕೇಳ್ರಿ ಬೇಕಾದ್ರೆ ಅವ್ರ ಅನ್ನನೇ ಉಂಡು ಬಂದಾರ. ಕೇಳ್ರಿ ನೀವು, ಏನನ್ನೇ ನಡೆದೈತ್ರಿ ನಮ್ಮೂರಾಗ? ಸರ್ಕಾರಕ್ಕಿಂತ ಹೆಚ್ಚಿಗೆ ಅದಾರ್ರಿ ನಮ್ ದಣ್ಯರು. ಅಂದರೆ ನನ್ನ ಎದುರು ನೀಡುವ ಅನ್ಯಾಯವು ಅಲ್ಪವಾಯಿತೆ? ದುಡಿದು ಬದುಕಲು ಬಂದ ಬಡವನನ್ನು ಪಾದನದ ಚೀಮಿದ ನನ್ನ ಅಣ್ಣ, ಅದನ್ನೆಲ್ಲ ಪ್ರತ್ಯಕ್ಷ ಕಂಡಿರುವೆ ನಾನು. ಅದು ಹೆಂಗ್ ಚಿಂತಾರ್ರಿ, ಅದ ಹೆಂಗ್ ಚಿಂತಾರ?